ಅಪ್ಪಾಜಿ ಬಾ ಹೋಗೋಣ. ನನ್ನ ಮಗಳು ಶ್ರಾವ್ಯ, 3rd ಸ್ಟ್ಯಾಂಡರ್ಡ್, SPG ಗೌರ್ಮೆಂಟ್ ಓದ್ತಾ ಇದ್ದಾಳೆ. ನನ್ನ ಕೆಲವು ನೋವುಗಳನ್ನ, ಕೆಲವು ಕಹಿ ನೆನಪುಗಳನ್ನ ಮರೆಸೋಕ್ಕೆ ನನ್ನ ಮಗಳೇ ಕಾರಣ. ಏಕೆಂದರೆ ಪ್ರತಿ ಕ್ಷಣ, ಪ್ರತಿ ನಿಮಿಷ ಅವಳು ಸಂತೋಷವಾಗಿರ್ತಾಳೆ. ಅವಳ ಸಂತೋಷ ನೋಡಿ ನಾನು ಕೆಲವು ನೋವುಗಳನ್ನ ಮರೆತುಬಿಟ್ಟಿದ್ದೇನೆ. ನಾನು ಬೆಂಗಳೂರಲ್ಲಿದ್ದಾಗ ಪ್ರತಿ ನಿಮಿಷವೂ ಸಹಿತ ನಾನು ಅವಳು ಬರ್ತೀನಿ. ಸ್ಕೂಲಿಂದ ಬಂದರೆ ಫೋನ್ ಮಾಡ್ತಾಳೆ. ಅಪ್ಪ ಏನು ಮಾಡ್ತಾಯಿದ್ಯಾ? ಅಪ್ಪ ತಿಂಡಿ ತಿಂದ? ಅಪ್ಪ ಊಟ ಮಾಡ್ದ? ಅಪ್ಪ ನಿದ್ದೆ ಮಾಡ್ದ? ದಿವಸಕ್ಕೊಂದು 3 ಸಲ 4 ಸಲ ಕಾಲ್ ಮಾಡ್ತಾಳೆ. ನಮ್ಮ ಬೆಂಗಳೂರಲ್ಲಿದ್ದರು. ಊರಲ್ಲಿದ್ದರಂತೂ ಅವಳು ಯಾವಾಗ ಸ್ಕೂಲ್ಗೆ ಹೋಗ್ತಾಳೋ, ಯಾವಾಗ ಬರ್ತಾಳೋ, ಬಂದರೂ ಪ್ರತಿ ನಿಮಿಷ ನನ್ನ ಜೊತೆಲೇ ಇರ್ತಾಳೆ. ಅವಳು ಯಾವಾಗಲೂ ಒಂದು ಮಾತು ಹೇಳ್ತಾಳೆ, ಅಪ್ಪ ನೀನು ಸುಖವಾಗಿರ್ಬೇಕು, ನೀನು ಸಂತೋಷವಾಗಿರಬೇಕು, ನಿನ್ನ ಸಂತೋಷನೇ ನನ್ನ ಸಂತೋಷ ಅಂತಾರೆ. ತುಂಬ ಹಚ್ಕೊಂಬಿಟ್ಟಿದ್ದಾಳೆ. ನನಗೆ ಒಂದೊಂದು ಸಲ ಭಯ ಆಗುತ್ತೆ, ಮಕ್ಕಳು ತಂದೆ ತಾಯಿಯಿಂದ ಜಾಸ್ತಿ ಹಚ್ಕೋಬಾರ್ದು. ಏಕೆಂದರೆ ಇವತ್ತಿನ ಟೈಮು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಅವಳಿಗೆ ಯಾವಾಗಲೂ ಹೇಳೋದಿಷ್ಟೆ, ಯಾರು ಇಲ್ದಿರೂ ಬದುಕಬೇಕು, ಯಾರು ಇಲ್ದಿರೂ ನಾವು ಸಾಧನೆ ಮಾಡಬೇಕು. ಮನುಷ್ಯ ಹುಟ್ಟೋನೊಬ್ಬನೇ, ಒಂಟಿಯಾಗಲೇ ಬದುಕಬೇಕು. ಧೈರ್ಯವಾಗಿ ಹೇಳ್ತಾ ಇರ್ತೀನಿ. ನಾನು ಎಕ್ಸಸೈಸ್ ಮಾಡಿದಾಗಲೂ ಅಷ್ಟೇ, ನನ್ನಂಗೆ ಬಂದು ಎಕ್ಸಸೈಸ್ ಮಾಡ್ತಾಳೆ, ಕುಣಿತಾಳೆ, ಕುಪ್ಪುಡಿಸ್ತಾಳೆ. ಬಹಳ ಖುಷಿಯಾಗುತ್ತೆ ಅವಳ ಜೊತೆ. ಭಗವಂತನ ಕೇಳ್ಕೊಳ್ಳೋದೊಂದೇ. ನಾನು ಆಲ್ರೆಡಿ ಒಂದು ಕಳ್ಕೊಂಡು ತುಂಬ ನೊಂದಿದ್ದೀನಿ. ನಾನಿರೋ ಹೊತ್ತಿಗೆ ನನ್ನ ಮಗಳಿಗೆ ಒಂದು ದಾರಿ ತೋರಿಸಿ ಒಂದೊಳ್ಳೇದು ಮಾಡಿಬಿಟ್ರೆ ಸಾಕು, ಅಷ್ಟೇ ನನ್ನ ಗುರಿ. ನನ್ನ ಕನಸನ್ನ, ಅರ್ಧ ಕನಸುಗಳನ್ನೇ ಮುಚ್ಕೊಂಬಿಟ್ಟಿದ್ದೀನಿ. ಏಕೆಂದರೆ ನನ್ನ ಕನಸೇ ಇನ್ಮೇಲೆ ನನ್ನ ಮಗಳು. ಅವಳ ಸಂತೋಷನೇ ನನಗೆ, ಅವಳು ಬದುಕೆ ನನ್ನ ಜೀವನ. ಅವಳು ಯಾವಾಗ ಒಂದೊಳ್ಳೆ ಬದುಕು ಕಟ್ಕೊಟ್ಬಿಟ್ರೆ ನಗ್ನಗ್ತಾ ಇರಬೇಕು ಅಷ್ಟೇ. ಅವಳ ಸಂತೋಷದಲ್ಲೇ ನಾನು ನಿಮ್ಮೊಂದಿಗಿರ್ತೀನಿ. ಶ್ರಾವ್ಯ, ಐ ಲವ್ ಯು.